ಇಂದು ನಾವು ಮಾತಾಡೋದು ಭಾರತೀಯ ಸಿನಿಮಾ ರಂಗದಲ್ಲೇ ಭಾರಿ ಸದ್ದು ಮಾಡುತ್ತಿರುವ ಎರಡು ಫ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ. ಒಂದೆಡೆ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್, ಮತ್ತೊಂದೆಡೆ ಬಾಲಿವುಡ್ ಸೂಪರ್ ಸ್ಟಾರ್ ಆದಂತಹ ರಣವೀರ್ ಸಿಂಗ್ ಅಭಿನಯದ ದುರಂಧರ 2. ಮಾರ್ಚ್ 19ರಂದು ಈ ಎರಡು ಸಿನಿಮಾಗಳು ಮುಖಾಮುಖಿ ಆಗ್ತಿವೆ. ಬಾಕ್ಸ್ ಆಫೀಸ್ ನಲ್ಲಿ ಯಾರು ಗೆಲ್ತಾರೆ, ಯಾರು ದಾಖಲೆ ಬರೆಯುತ್ತಾರೆ, ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ದ KF5 ಸ್ಟೋರೀಸ್. ನಾವು ಮಾಡೋ ಕಂಟೆಂಟ್ ನಿಮಗೆ ಇಷ್ಟ ಆದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ. 4 ವರ್ಷಗಳ ನಂತರ ಯಶ್ ಅವರ ಸಿನಿಮಾ ರಿಲೀಸ್ ಆಗ್ತಿರೋದು ಒಂದು ದೊಡ್ಡ ವಿಷಯ. ಟಾಕ್ಸಿಕ್ ಈಗಾಗಲೇ ಪೋಸ್ಟರ್ ಮತ್ತು ಟೀಸರ್ ಮೂಲಕ ಭಾರಿ ಕುತೂಹಲವನ್ನು ಹುಟ್ಟಿಸಿದೆ. ಟೀಸರ್ ಯೂಟ್ಯೂಬ್ ನಲ್ಲಿ ದಾಖಲೆ ಮಟ್ಟದ ವೀಕ್ಷಣೆ ಕೂಡ ಪಡೆದುಕೊಂಡಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಅಲ್ಲಿ ಕೂಡ ಇತ್ತು. ಮಾರ್ಚ್ 2ರಂದು ಟಾಕ್ಸಿಕ್ ಸಿನಿಮಾದ ಮೊದಲ ಹಾಡು ರಿಲೀಸ್ ಆಗಿದೆ. ಮಾರ್ಚ್ 8ರಂದು ಟ್ರೇಲರ್ ಬಿಡುಗಡೆ ಆಗಲಿದೆ ಎಂಬ ಒಂದು ಅಪ್ಡೇಟ್ ಕೂಡ ಬರ್ತಾ ಇದೆ. ಅಂದರೆ ಟೀಮ್ ಸಿಸ್ಟಮ್ಯಾಟಿಕ್ ಆಗಿ ಪ್ರಚಾರನ ಶುರು ಮಾಡಿದೆ. ಪ್ರೀ ರಿಲೀಸ್ ಬಿಸಿನೆಸ್ ಕೂಡ ಬಹುತೇಕ ಕ್ಲೋಸ್ ಆಗಿದೆ ಅನ್ನುವಂತ ಒಂದು ಸುದ್ದಿ ಕೂಡ ಬರ್ತಾ ಇದೆ. ಯಶ್ ಅವರ ಪ್ಯಾನ್ ಇಂಡಿಯಾ ಇಮೇಜ್ ನೋಡಿದ್ರೆ ಉತ್ತರ ಭಾರತದಲ್ಲೂ ಸಿನಿಮಾ ದೊಡ್ಡ ಓಪನಿಂಗ್ ಪಡೆಯುವಂತ ಒಂದು ಸಾಧ್ಯತೆ ಕೂಡ ಇದೆ. ಇನ್ನೊಂದು ಕಡೆ ದುರಂಧರ್ ಮೊದಲ ಭಾಗವೇ ಸೂಪರ್ ಹಿಟ್ ಆಗಿತ್ತು. ಆದ್ದರಿಂದ ದುರಂಧರ್ 2 ಬಗ್ಗೆ ಪ್ರೇಕ್ಷಕರಲ್ಲಿ ಭಾರಿ ನಿರೀಕ್ಷೆ ಕೂಡ ಇದೆ. ಈ ಸಿನಿಮಾದಲ್ಲಿ ರಣವೀರ್ ಸಿಂಗ್ ಅವರು ಭಾರತೀಯ ಸೈನಿಕನಾಗಿ ನಟಿಸಿದ್ದಾರೆ. ಪಾಕಿಸ್ತಾನದಲ್ಲಿ ಗುಪ್ತಚರ ಏಜೆಂಟ್ ಆಗಿ ಕೆಲಸ ಮಾಡೋ ಕಥೆನ ಒಳಗೊಂಡಿದೆ. ಈ ಸಿನಿಮಾನ ನಿರ್ದೇಶನ ಮಾಡಿದವರು ಆದಿತ್ಯ ದಾರ್. ಅವರ ದೇಶಭಕ್ತಿ ಶೈಲಿ, ಇಂಟೆನ್ಸ್ ಸ್ಟೋರಿ ಟೆಲ್ಲಿಂಗ್ ಪ್ರೇಕ್ಷಕರಿಗೆ ಇಷ್ಟವಾಗೋದು ಅಂತೂ ಖಚಿತ. ಇನ್ನು ಮಾರ್ಚ್ 3ರಂದು ದುರಂಧರ್ 2 ಟ್ರೇಲರ್ ರಿಲೀಸ್ ಆಗಲಿದೆ ಅನ್ನುವಂತ ಒಂದು ಅಪ್ಡೇಟ್ ಕೂಡ ಬರ್ತಾ ಇದೆ. ಇಲ್ಲೇ ಸಣ್ಣ ಸ್ಪರ್ಧೆ ಕೂಡ ಶುರು ಆಗಿದೆ. ಮಾರ್ಚ್ 2ಕ್ಕೆ ಟಾಕ್ಸಿಕ್ ಹಾಡು ರಿಲೀಸ್ ಆದ್ರೆ ಮಾರ್ಚ್ 3ಕ್ಕೆ ದುರಂಧರ್ 2 ಟ್ರೇಲರ್ ಕೂಡ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಯಾರು ಇರ್ತಾರೆ, ರಿಕಾರ್ಡ್ನ ಯಾರು ಬರೀತಾರೆ ಎಂಬ ಅಭಿಯಾನ ಕೂಡ ಇವಾಗಲೇ ಶುರುವಾಗಿದೆ. ಸೊ ಇನ್ನು ನೋಡ್ತಾ ಇದ್ರೆ ಟ್ರೇಲರ್ ವರ್ಸಸ್ ಟ್ರೇಲರ್ ಅಂತ ಬಂದ್ರೆ ಈ ಹಿಂದೆ ಟಾಕ್ಸಿಕ್ ಟೀಸರ್ ಯೂಟ್ಯೂಬ್ ನಲ್ಲಿ ದಾಖಲೆ ವೀಕ್ಷಣೆ ಪಡೆದಿತ್ತು. ಈಗ ಪ್ರಶ್ನೆ ಏನಂದ್ರೆ ದುರಂಧರ್ 2 ಟ್ರೇಲರ್ ಆ ದಾಖಲೆನ ಮುರಿಯುತ್ತಾ ಅಂತ, ಅಥವಾ ಮಾರ್ಚ್ 8ರಂದು ರಿಲೀಸ್ ಆಗುವ ಟಾಕ್ಸಿಕ್ ಟ್ರೇಲರ್ ಮತ್ತೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತಾ ಅಂತ. ಎರಡು ಸಿನಿಮಾಗಳ ಫ್ಯಾನ್ ಬೇಸ್ ದೊಡ್ಡದೇ ಇದೆ. ಒಂದ್ ಕಡೆ ನೋಡಿದ್ರೆ KGF ಮೂಲಕ ಫ್ಯಾನ್ ಇಂಡಿಯಾ ಸ್ಟಾರ್ ಆಗಿರುವ ಯಶ್ ಅವರಿದ್ರೆ, ಮತ್ತೊಂದು ಕಡೆ ಬಾಲಿವುಡ್ ಎನರ್ಜಿ ಐಕಾನ್ ರಣವೀರ್ ಸಿಂಗ್ ಅವರಿದ್ದಾರೆ. ಬಾಕ್ಸ್ ಆಫೀಸ್ ಕ್ಲಾಶ್ ಅಂದ್ರೆ ಇದು ಅಂತ ಜನ ಕೂಡ ಇವಾಗ ಮಾತಾಡೋ ತರ ಆಗ್ತಾ ಇದೆ. ಇನ್ನು ಬಾಕ್ಸ್ ಆಫೀಸ್ ಲೆಕ್ಕಾಚಾರ ಅಂತ ಬಂದ್ರೆ ಎರಡು ಸಿನಿಮಾಗಳು ಮಾರ್ಚ್ 19ರಂದೇ ರಿಲೀಸ್ ಆಗ್ತವೆ. ಸಾಮಾನ್ಯವಾಗಿ ಯಾವ್ದಾದ್ರು ಎರಡು ಸಿನಿಮಾಗಳು ಬಂದ್ರೆ ಒಂದು ಚಿತ್ರ ಸೋಲುತ್ತೆ, ಇನ್ನೊಂದು ಚಿತ್ರ ಗೆಲ್ಲುತ್ತೆ. ಆದ್ರೆ ಕಂಟೆಂಟ್ ಗಟ್ಟಿಯಾಗಿದ್ರೆ ಮಾತ್ರ ಎರಡು ಸಿನಿಮಾಗಳು ಹಿಟ್ ಆಗುವಂತ ಒಂದು ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಟಾಕ್ಸಿಕ್ ಸಿನಿಮಾ ಅಂತ ಬಂದ್ರೆ ಮಾಸ್ ಮತ್ತು ಸ್ಟೈಲ್ ಮತ್ತು ಗ್ಲೋಬಲ್ ಅಪೀಲ್ ಇರುವಂತಹ ಒಂದು ಚಿತ್ರವಾಗುತ್ತೆ. ದುರಂಧರ್ 2 ದೇಶಭಕ್ತಿ ಮತ್ತು ಇಂಟೆನ್ಸ್ ಥ್ರಿಲ್ಲರ್ ಇರುವಂತಹ ಒಂದು ಚಿತ್ರ. ಜನರು ಯಾವ ರೀತಿಯ ಸಿನಿಮಾಕ್ಕೆ ಹೆಚ್ಚು ರೆಸ್ಪಾನ್ಸ್ ಕೊಡ್ತಾರೆ ಅಂತ ಕಾದು ನೋಡ್ಬೇಕಿದೆ. ಇನ್ನು ಕೊನೆಯದಾಗಿ ನೋಡೋದಾದ್ರೆ ಈ ಬಾಕ್ಸ್ ಆಫೀಸ್ ಯುದ್ಧದಲ್ಲಿ ನೀವು ಯಾರ ಪರ ಅಂತ, ಟಾಕ್ಸಿಕ್ ಅಥವಾ ದುರಂಧರ್ 2ನ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ಕೂಡ ನೀವು ಇಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.